ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸಿಎಚ್ ಶಿವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವು ಜವಳಗಿ. ವಿದ್ಯಾರ್ಥಿಗಳೇ, ಒಂದು ಸಣ್ಣ ತಪ್ಪು ನಿಮ್ಮ ಸಂಪೂರ್ಣ ಪೈಥಾನ್ ಪ್ರೋಗ್ರಾಮ್ ಅನ್ನು ಕೇವಲ 1 ಸೆಕೆಂಡ್ ನಲ್ಲಿ ನಿಲ್ಲಿಸಬಹುದು. ಆ ತಪ್ಪನ್ನು ಹೇಗೆ ತಡೆಯುವುದು ಗೊತ್ತಾ? ಇಂದಿನ ಕ್ಲಾಸ್ ನಲ್ಲಿ ಅದನ್ನು ತಿಳಿಯೋಣ ಬನ್ನಿ. ಸೊ ಇವತ್ತಿನ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಅದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂದ್ರೆ ಸೆಕೆಂಡ್ PUC ಅಲ್ಲಿ ಬರ್ತಕ್ಕಂತ ಫಸ್ಟ್ ಚಾಪ್ಟರ್ ನ ಇವತ್ತಿನ ಕ್ಲಾಸಸ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಬೈ ಯೂಸಿಂಗ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಅಂದ್ರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನ ಯೂಸ್ ಮಾಡ್ಕೊಂಡು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಚಾಪ್ಟರ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಏನೇನ್ ಸಿಗ್ತಾವಪ್ಪ ಅಂದ್ರೆ ಕಂಪ್ಲೀಟ್ ಸೆಕೆಂಡ್ PUC ಮತ್ತೆ ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್ ಅನ್ನು ಕನ್ನಡದಾಗ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಅದಕ್ಕಾಗಿ ಎಲ್ಲರೂ ಆ ವಿಡಿಯೋನ ನೋಡ್ರಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಚಾಪ್ಟರ್ ನ ಡಿಸ್ಕಷನ್ ಮಾಡೋಣ. ಈ ಚಾಪ್ಟರ್ ಅಲ್ಲಿ ನಾವು ಏನ್ ತಿಳಿತೀವಪ್ಪ ಅಂದ್ರೆ ಎರರ್ಸ್ ಅನ್ನ ಹೆಂಗ್ ಡಿಟೆಕ್ಟ್ ಮಾಡೋದಂತ ಈ ಚಾಪ್ಟರ್ ಒಳಗೆ ತಿಳಿತೀವಿ. ಅದಕ್ಕಿಂತ ಮುಂಚೆ ಇದ್ರದ್ದು ವೇಟೇಜ್ ಎಷ್ಟೈತಿ ನೋಡೋದಾದ್ರೆ MCQ 2 ಮಾರ್ಕ್ಸ್, 3 ಮಾರ್ಕ್ಸ್ ಇನ್ ಒಂದು ಕ್ವಶನ್ ಅಂದ್ರೆ ಟೋಟಲ್ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 5 ಮಾರ್ಕ್ಸ್. ಈ ಚಾಪ್ಟರ್ ನಿಮಗೆ ಬರ್ತಕ್ಕಂತ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ 5 ಮಾರ್ಕ್ಸ್. ಈ ಚಾಪ್ಟರ್ ಅಲ್ಲಿ ಏನೇನ್ ಡಿಸ್ಕಷನ್ ಮಾಡಿದ್ವಿಪ್ಪ ಅಂದ್ರೆ ಇಂಟ್ರೊಡಕ್ಷನ್, ಸಿಂಟ್ಯಾಕ್ಸ್ ಎರರ್ಸ್, ಎಕ್ಸೆಪ್ಷನ್ಸ್, ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್, ರೈಸಿಂಗ್ ಎಕ್ಸೆಪ್ಷನ್ಸ್, ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ಸ್ ಮತ್ತೆ ಫೈನಲಿ ಕ್ಲಾಸ್. ಈ ಎಲ್ಲ ಟಾಪಿಕ್ ಅನ್ನ ನಾವು ಈ ಕ್ಲಾಸ್ ಅಲ್ಲಿ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ಕೊತಾ ಹೋಗ್ತಾ ಇದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನೆಕ್ಸ್ಟ್ ನನಗೆ ವಿಡಿಯೋ ಮಾಡಕ್ ಬಹಳ ಹೆಲ್ಪ್ ಆಗ್ತೈತಿ. ಅದಕ್ಕಾಗಿ ತಪ್ಪಲಾರ್ದೆ ಎಲ್ಲರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಸೊ ಸಿಂಟ್ಯಾಕ್ಸ್ ಎರರ್ ಏನು ಅಂತ ಫಸ್ಟ್ ಡಿಸ್ಕಷನ್ ಮಾಡೋಣ. ಸೊ ಸಿಂಟ್ಯಾಕ್ಸ್ ಎರರ್ಸ್ ಆರ್ ಡಿಟೆಕ್ಟೆಡ್ ವೆನ್ we have not followed the rules of particular programming language while writing a program. These errors are known as parsing errors. ಅಂದ್ರೆ ಸಿಂಟ್ಯಾಕ್ಸ್ ಎರರ್ಸ್ ಅಂದ್ರೆ ಏನು? ದ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇನ್ ದ ಸ್ಟೇಟ್ಮೆಂಟ್ ಆಫ್ ದ ಪ್ರೋಗ್ರಾಮ್. ಅಂದ್ರೆ ಪ್ರೋಗ್ರಾಮ್ ನಲ್ಲಿ ಇರ್ತಕ್ಕಂತ ಏನಾದ್ರು ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆದ್ರೆ ಅವಾಗ ಒಂದು ಎರರ್ ರೈಸ್ ಆಗ್ತೈತಿ. ಸೊ ಆ ಎರರ್ ಗೆ ಏನಂತ ಕರೀತಾರೆ ಅಂದ್ರೆ ಸಿಂಟ್ಯಾಕ್ಸ್ ಎರರ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಿಸ್ಸಿಂಗ್ ಪ್ಯಾರಂಥೆಸಿಸ್ ಅಂದ್ರೆ ನಾವು ಓಪನಿಂಗ್ ಪ್ಯಾರಂಥೆಸಿಸ್ ಹಾಕಿ ಕ್ಲೋಸಿಂಗ್ ಪ್ಯಾರಂಥೆಸಿಸ್ ಮಿಸ್ ಮಾಡಿದೀವಿ ಅಂದ್ರೆ ಅವಾಗ ನಮ್ಗೆ ಎರರ್ ರೈಸ್ ಆಗ್ತೈತಿ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಿಂಟ್ಯಾಕ್ಸ್ ಎರರ್ ಅಂತ ಕರೀತಾರೆ. ಅಥವಾ ಇನ್ನೊಂದು ಹೇಳ್ಬೇಕಂದ್ರೆ ಕೊಟೇಶನ್ಸ್, ನಾವು ಓಪನಿಂಗ್ ಕೊಟೇಶನ್ಸ್ ಹಾಕಿ ಕ್ಲೋಸಿಂಗ್ ಕೊಟೇಶನ್ಸ್ ಹಾಕ್ಲಿಲ್ಲ ಅಂದ್ರೆ ಅಲ್ಲಿ ಎರರ್ ರೈಸ್ ಆಗ್ತೈತಿ. ಆಮೇಲೆ ಕಂಡೀಷನ್ಸ್ ಯೂಸ್ ಮಾಡಿದಾಗ ನಾವು ಕೋಲನ್ ಯೂಸ್ ಮಾಡಿಲ್ಲ ಅಂದ್ರೂ ಅವಾಗೂ ಎರರ್ ರೈಸ್ ಆಗ್ತೈತಿ. ಸೊ ಈ ಎಲ್ಲಾ ಎರರ್ಸ್ ಗೆ ಏನಂತ ಕರೀತಾರೆ ಅಂದ್ರೆ ಸಿಂಟ್ಯಾಕ್ಸ್ ಎರರ್ ಅಂತ ಕರೀತಾರೆ. ಸೊ ಫಸ್ಟ್ ಆಫ್ ಆಲ್ ವಾಟ್ ಡು ಯು ನೋ ಅಬೌಟ್ ಎರರ್ ಅಂದ್ರೆ ಏನು ಬಟ್ ಅದು ಗೊತ್ತಾಗಲ್ಲ ನಮಗೆ. ಸೊ ಎರರ್ ಮೀನ್ಸ್ ಎರರ್ಸ್ ಆರ್ ಪ್ರಾಬ್ಲಮ್ಸ್ ಇನ್ ಪ್ರೋಗ್ರಾಮ್ ದಟ್ ಕಾಸಸ್ ದ ಪ್ರೋಗ್ರಾಮ್ ಟು ಸ್ಟಾಪ್ ಇಟ್ಸ್ ಎಕ್ಸಿಕ್ಯೂಷನ್. ಅಂದ್ರೆ ಒಂದ್ಸಲ ಎರರ್ ರೈಸ್ ಆಯ್ತು ಅಂದ್ರೆ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಯಾವ ಅಲ್ಲಿವರೆಗೂ ಎಕ್ಸಿಕ್ಯೂಟ್ ಆಗಿಲ್ಲ ಅಂದ್ರೆ ನಾವು ಎರರ್ಸ್ ಡಿಟೆಕ್ಟ್ ಮಾಡುವವರೆಗೂ ಪ್ರೋಗ್ರಾಮ್ ಏನಾಗಂಗಿಲ್ಲ, ಎಕ್ಸಿಕ್ಯೂಟ್ ಆಗುವಂಗಿಲ್ಲ. ಸೊ ನಾವು ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿತ್ತು ಅಂದ್ರೆ ಕಂಪಲ್ಸರಿ ಅಲ್ಲಿರ್ತಕ್ಕಂಥ ಎಲ್ಲಾ ಎರರ್ಸ್ ಅನ್ನು ಕ್ಲಿಯರ್ ಮಾಡಿದಾಗ ಅಷ್ಟೇ ಆ ಪ್ರೋಗ್ರಾಮ್ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗ್ತೈತಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಎರರ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಾರ. ಸೊ ಮಾರ್ಕ್ಸ್ ಈಕ್ವಲ್ ಟು 10 ಅಂತ ಕೊಟ್ಟಾರು. ಇಫ್ ಮಾರ್ಕ್ಸ್ ಈಸ್ ಗ್ರೇಟರ್ ದನ್ 20 ಪ್ರಿಂಟ್ ಗುಡ್ ಸ್ಕೋರ್ ಅಂತ ಹೇಳಿ. ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಪ್ಯಾರಂಥೆಸಿಸ್ ಹಾಕಿಲ್ಲ. ಸೊ ಹಾಕ್ಲಿಲ್ಲ ಅಂದ್ರೆ ಮಿಸ್ಸಿಂಗ್ ಪ್ಯಾರಂಥೆಸಿಸ್ ಅಂತ ನಮ್ ಎರರ್ ಡಿಟೆಕ್ಟ್ ಆಕೈತಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡ್ರಿ, ಸೊ ಮಿಸ್ಸಿಂಗ್ ಪ್ಯಾರಂಥೆಸಿಸ್ ಇನ್ ಕಾಲ್ ಟು ಪ್ರಿಂಟ್ ಡಿಡ್ ಯು ಮೀನ್ ಪ್ರಿಂಟ್, ಅಲ್ಲಿ ಪ್ಯಾರಂಥೆಸಿಸ್ ತೋರ್ಸ್ಯಾರ ಅವರು. ಅಂದ್ರೆ ಈ ತರ ನಿಮಗ್ ಲೈನ್ಸ್ ತೋರ್ಸಾರ ಎಲ್ಲಿ ಎರರ್ ರೈಸ್ ಆಗತೈತಿ ಅಂತೇಳಿ. ಓಕೆನಾ? ನೆಕ್ಸ್ಟ್ ಎಕ್ಸೆಪ್ಷನ್ಸ್ ಅಂದ್ರೆ ಏನು? ಎಕ್ಸೆಪ್ಷನ್ ಮೀನ್ಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಎರರ್. Even if a statement or expression is synthetically correct, there may be arise an error during its execution. For example, trying to open the file that does not exist, division by sorry. ಇವಾಗ ನೋಡ್ರಿ, ಎಕ್ಸೆಪ್ಷನ್ ಅಂದ್ರೆ ಏನು? ಎಕ್ಸೆಪ್ಷನ್ ಯಾವಾಗ ರೈಸ್ ಆಗತ್ತೆ ಅಂತ ನೋಡೋದಾದ್ರೆ ಇವನ್ ಇಫ್ ಎ ಸ್ಟೇಟ್ಮೆಂಟ್ ಆರ್ ಎಕ್ಸ್ಪ್ರೆಷನ್ ಈಸ್ ಸಿಂಥೆಟಿಕಲಿ ಕರೆಕ್ಟ್, ದೇರ್ ಮೇ ಬಿ ಅರೈಸ್ ಅನ್ ಎರರ್ ಡ್ಯೂರಿಂಗ್ ಇಟ್ಸ್ ಎಕ್ಸಿಕ್ಯೂಷನ್. ಅಂದ್ರೆ ನಮ್ದು ಪ್ರೋಗ್ರಾಮ್ ಗ್ರಾಮೆಟಿಕಲಿ ಕರೆಕ್ಟ್ ಐತಿ, ಗ್ರಾಮೆಟಿಕಲಿ ಕಂಪ್ಲೀಟ್ ಪ್ರೋಗ್ರಾಮ್ ಕರೆಕ್ಟ್ ಐತಿ. ನಾವ್ ಎಲ್ಲಿ ಪ್ಯಾರಂಥೆಸಿಸ್ ಮಿಸ್ ಮಾಡಿಲ್ಲ, ಕೋಮಾ ಮಿಸ್ ಮಾಡಿಲ್ಲ, ಇವನ್ ಕಾಲಮ್ ಮಿಸ್ ಮಾಡಿಲ್ಲ, ಕೊಟೇಶನ್ಸ್ ಮಿಸ್ ಮಾಡಿಲ್ಲ, ಎಲ್ಲ ಕರೆಕ್ಟ್ ಆಗಿ ಬರ್ತೀವಿ, ಪ್ರೋಗ್ರಾಮ್ ಕರೆಕ್ಟ್ ಐತಿ. ಬಟ್ ಆ ಟೈಮ್ದಾಗ ನಮ್ ಪ್ರೋಗ್ರಾಮ್ ಏನಾಗ್ತದೆ ಅಂದ್ರೆ ಸಮ್ ಎರರ್ಸ್ ರೈಸ್ ಆಗ್ತಾವ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟ್ರೈಂಗ್ ಟು ಓಪನ್ ಫೈಲ್ ದಟ್ ಡಸ್ ನಾಟ್ ಎಕ್ಸಿಸ್ಟ್, ಅಂದ್ರೆ ನಮ್ ಕಂಪ್ಯೂಟರ್ ಒಳಗಡೆ ಆ ಫೈಲೇ ಇಲ್ಲ, ಆ ಫೈಲ್ ನಾವು ಓಪನ್ ಮಾಡತ್ತೇಳಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿವಿ ಅಂದ್ರೆ ಅವಾಗ ನಮ್ಗೆ ಎರರ್ ರೈಸ್ ಆಗ್ತದೆ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಡಿವಿಷನ್ ಬೈ 0, ಇವಾಗ ಯಾವ್ದೋ ಒಂದು ನಂಬರ್ ಕೊಟ್ಟು ಅದಕ್ಕೆ ಡಿವಿಷನ್ ಬೈ 0 ಕೊಟ್ಟಿವಿ ಅಂದ್ರೆ ಅವಾಗೂ ಎರರ್ ರೈಸ್ ಆಗ್ತಾವ. ಸೊ ಇವೆಲ್ಲ ಏನಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ಎರರ್ಸ್, ಐ ಮೀನ್ಸ್ ಎಕ್ಸೆಪ್ಷನ್ಸ್. Such types of error may disturb the normal execution of the program and are called exceptions. So ಈ ಎಲ್ಲ ಎರರ್ಸ್ ಏನ್ ಮಾಡ್ತಾವ ಅಂದ್ರೆ ನಮಗ್ ಡಿಸ್ಟರ್ಬ್ ಮಾಡ್ತಾವ, ನಮ್ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡಕ್ ಬಿಡಂಗಿಲ್ಲ. ಸೊ ಈ ಎಲ್ಲ ಎರರ್ಸ್ ಏನಂತ ಕರೀತಾರ ಅಂದ್ರೆ ಎಕ್ಸೆಪ್ಷನ್ಸ್ ಅಂತ ಕರೀತಾರ. ಓಕೆ, ಸೊ ಇಲ್ಲಿ ಬರ್ತಕ್ಕಂಥ ನೋಡ್ರಿ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಸೊ ಸೆಕೆಂಡ್ PUC ಬಹಳ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಅದು ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಸೊ ಇನ್ ಯುವರ್ ಮೇನ್ ಎಕ್ಸಾಮ್ ದೇ ಮೇ ಆಸ್ಕ್ 3 marks ಕ್ವಶನ್, ಎಕ್ಸ್ಪ್ಲೇನ್ ಎನಿ 3 ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಕೇಳ್ತಾರ.
ಓಕೆ, ಎನಿ 3, ಎನಿ 4, ಎನಿ 5 ಆದ್ರೂ ಕೇಳಬಹುದು. ಬಟ್ 5 ಮಾರ್ಕ್ಸ್, ಸಾರಿ 3 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಸೊ ಫಸ್ಟ್ ಯಾವುದು ಎಕ್ಸೆಪ್ಷನ್ ಯಾವ್ದು ಅಂದ್ರೆ ಸಿಂಟ್ಯಾಕ್ಸ್ ಎರರ್. ಸೊ ನಾನು ಆಲ್ರೆಡಿ ಸಿಂಟ್ಯಾಕ್ಸ್ ಎರರ್ ಅಂದ್ರೆ ಏನು, ದ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇನ್ ದ ಸ್ಟೇಟ್ಮೆಂಟ್ ಆಫ್ ದ ಪ್ರೋಗ್ರಾಮ್. ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ ಟೈಪ್ ಮಾಡುವಾಗ ನಾವ್ ಏನಾದ್ರು ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡಿದ್ವಿ ಅಂದ್ರೆ ಸಿಂಟ್ಯಾಕ್ಸ್ ಎರರ್ ರೈಸ್ ಆಗ್ತದೆ. ಅಲ್ಲಿ ತೋರ್ಸಾರ ನೋಡ್ರಿ, ಇಟ್ ಈಸ್ ರೈಸ್ಡ್ ವೆನ್ ದೇರ್ ಇಸ್ ಅನ್ ಎರರ್ ಇನ್ ದ ಸಿಂಟ್ಯಾಕ್ಸ್ ಆಫ್ ದ ಪೈಥಾನ್ ಕೋಡ್. ಅಂದ್ರೆ ನೀವು ಏನಾದ್ರು ಗ್ರಾಮೆಟಿಕಲಿ ಮಿಸ್ಟೇಕ್ಸ್ ಮಾಡಿದ್ರೆ ಅಂದ್ರೆ ಈ ಎರರ್ ರೈಸ್ ಆಗ್ತದೆ. ಸೆಕೆಂಡ್, ವ್ಯಾಲ್ಯೂ ಎರರ್. It is raised when a built-in method or operation receives an argument that has the right data type but mismatched or inappropriate values. ಇವಾಗ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಡೇಟಾ ಟೈಪ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇಂಟು, ಕ್ಯಾರೆಕ್ಟರ್, ಆಮೇಲೆ ಫ್ಲೋಟಿಂಗ್ ಪಾಯಿಂಟ್ ಅಂತ ಯೂಸ್ ಮಾಡ್ತೀವಿ. ನಾವು ಇಂಟ್ ಯೂಸ್ ಮಾಡಿ ಫ್ರಾಕ್ಷನಲ್ ವ್ಯಾಲ್ಯೂಸ್ ಕೊಟ್ಟಿವಿ ಅಂದ್ರೆ ಅವಾಗ ನಮಗೆ ಇಲ್ಲಿ ಎರರ್ ರೈಸ್ ಆಗ್ತೈತಿ. ಹೌದಾ? ಸೊ ನಾವು ಇಂಟ್ ಅಂದ್ರೆ ಇಂಟಿಜರ್ ಅಷ್ಟೇ, ಡೆಸಿಮಲ್ ಪಾರ್ಟ್ ಅಷ್ಟೇ ಕೊಡ್ಬೇಕು. ಫ್ರಾಕ್ಷನಲ್ ಪಾರ್ಟ್ ಕೊಟ್ಟು ಅಂದ್ರೆ ಅಲ್ಲಿ ಎರರ್ ರೈಸ್ ಆಗ್ತೈತಿ. ಇದಕ್ಕೆ ವ್ಯಾಲ್ಯೂ ಎರರ್ ಅಂತ ಕರೀತಾರೆ. ದೆನ್ IO ಎರರ್, ಇನ್ಪುಟ್ ಔಟ್ಪುಟ್ ಎರರ್ ಅಂತ ಕರಿತೀವಿ ನಾವು. ಇಟ್ ಈಸ್ ರೈಸ್ಡ್ ವೆನ್ ದ ಫೈಲ್ ಸ್ಪೆಸಿಫೈಡ್ ಇನ್ ಎ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಕೆನಾಟ್ ಬಿ ಓಪನ್ಡ್. ಅಂದ್ರೆ ಇನ್ಪುಟ್ ಔಟ್ಪುಟ್ ಎರರ್ ಅಂದ್ರೆ ಏನು, ಈಗ ನಾವು ಪರ್ಟಿಕ್ಯುಲರ್ ಫೈಲ್ ಓಪನ್ ಮಾಡ್ಬೇಕಾದ್ರೆ ಅದ್ರದ್ದು ಅಡ್ರೆಸ್, ಕಂಪ್ಲೀಟ್ ಪಾತ್ ಅಥವಾ ಅದ್ರ ಅಡ್ರೆಸ್ ಅನ್ನ ನಾವು ಏನ್ ಮಾಡಿರ್ತೀವಿ ಆ ಪ್ರೋಗ್ರಾಮಿಂಗ್ ಒಳಗಡೆ ಮೆನ್ಷನ್ ಮಾಡಿರ್ತೀವಿ. ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡುವಾಗ ನಮ್ಗೆ ಏನಾಗ್ತದೆ, ಅಲ್ಲಿ ಫೈಲ್ ಓಪನ್ ಆಗಂಗಿಲ್ಲ. ಅದು ಮೇ ಬಿ ಕರಪ್ಟ್ ಆಗಿರ್ಬೋದು ಅಥವಾ ಏನಾದ್ರೂ ಆಗಿರ್ಬೋದು. ಆ ಫೈಲ್ ಓಪನ್ ಆಗ್ಲಿಲ್ಲ ಅಂದ್ರೆ ಅವಾಗ ಇನ್ಪುಟ್ ಔಟ್ಪುಟ್ ಎರರ್ ರೈಸ್ ಆಗ್ತೈತಿ. ನಮಗೆ ಕಂಪಲ್ಸರಿ ಓಪನ್ ಅಥವಾ ಕರೆಕ್ಟೆಡ್ ಇರ್ಲಾರ್ದಕ್ಕಂತ, ಅಂದ್ರೆ ಕರೆಕ್ಟ್ ಫೈಲ್ ಇದ್ದದನ್ನ ಅಡ್ರೆಸ್ ಕೊಟ್ಟಿದ್ರೆ ಫೈಲ್ ಕರೆಕ್ಟ್ ಆಗಿ ಓಪನ್ ಆಗ್ತೈತಿ. ಓಕೆ, ಸೊ ನೆಕ್ಸ್ಟ್ ಕೀಬೋರ್ಡ್ ಇಂಟರಪ್ಟ್ ಎರರ್. ಕೀಬೋರ್ಡ್ ಇಂಟರಪ್ಟ್ ಎರರ್ ಅಂದ್ರೆ ಏನು, ನಾವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಿರ್ತೈತಿ. ಎಕ್ಸಿಕ್ಯೂಟಿವ್ ಆಗುವಾಗ ಆಕ್ಸಿಡೆಂಟಲಿ ನಾವು ಡಿಲೀಟ್ ಕೀ ಪ್ರೆಸ್ ಮಾಡಿದ್ವಿ ಅಥವಾ ಎಸ್ಕೇಪ್ ಕೀ ಪ್ರೆಸ್ ಮಾಡಿದ್ವಿ ಅಂದ್ರೆ ನಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದಿಲ್ಲ, ಅಲ್ಲೇ ಟರ್ಮಿನೇಟ್ ಆಗಿಬಿಡುತ್ತೆ, ಅಂದ್ರೆ ಸ್ಟಾಪ್ ಆಗಿಬಿಡತೈತಿ. ಸೊ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಕೀಬೋರ್ಡ್ ಇಂಟರಪ್ಟ್ ಎರರ್. ಅಲ್ಲಿ ಕೊಟ್ಟಾರ ನೋಡ್ರಿ, ಇಟ್ ಈಸ್ ರೈಸ್ಡ್ ವೆನ್ ದ ಯೂಸರ್ ಆಕ್ಸಿಡೆಂಟಲಿ ಹಿಟ್ಸ್ ದ ಡೆಲೀಟ್ ಆರ್ ಎಸ್ಕೇಪ್ ಕೀ ವೈಲ್ ಎಕ್ಸಿಕ್ಯೂಟಿಂಗ್ ಎ ಪ್ರೋಗ್ರಾಮ್ ಡ್ಯೂ ಟು ವಿಚ್ ದ ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್ ಈಸ್ ಇಂಟರಪ್ಟೆಡ್. ಅಂದ್ರೆ ನಮ್ದು ನಾರ್ಮಲಿ ಏನಾಗತೈತಿ, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗತೈತಿ, ಬಟ್ ನಾವು ಆಕ್ಸಿಡೆಂಟಲಿ ಏನ್ ಮಾಡಿದೀವಿ ಅಲ್ಲಿ ಡಿಲೀಟ್ ಕೀ ಅಥವಾ ಎಸ್ಕೇಪ್ ಕೀ ಪ್ರೆಸ್ ಮಾಡಿದ್ವಿ ಅಂದ್ರೆ ನಮ್ ಪ್ರೋಗ್ರಾಮ್ ಅಲ್ಲಿಗೆ ಸ್ಟಾಪ್ ಆಗಿಬಿಡತೈತಿ. ಓಕೆ, ಇದಕ್ಕೆ ಕೀಬೋರ್ಡ್ ಇಂಟರಪ್ಟ್ ಎರರ್ ಅಂತ ಕರೀತಾರೆ. ನೆಕ್ಸ್ಟ್ ಇಂಪೋರ್ಟ್ ಎರರ್. ನಾವು ಡೇಟಾನ ಇಂಪೋರ್ಟ್ ಮಾಡ್ಬೇಕಾಗೈತಿ, ಯಾವ್ದೊಂದು ಫೈಲ್ ಇಂಪೋರ್ಟ್ ಮಾಡ್ಬೇಕಾಗೈತಿ. ಇಟ್ ಈಸ್ ರೈಸ್ಡ್ ವೆನ್ ದ ರಿಕ್ವೆಸ್ಟ್ ಮಾಡ್ಯೂಲ್ ಡಿಫೈನ್ಸ್ ಇಸ್ ನಾಟ್ ಫೌಂಡ್. ಅಯ್ಯೋ, ಇನ್ಪುಟ್ ಔಟ್ಪುಟ್ ಎರರ್ ಗತಿ ಇದು ಅಂತಾರೆ ಏನ್ರಿ, ಇಂಪೋರ್ಟ್ ಎರರ್. ಅಂದ್ರೆ ನಮ್ ಕಂಪ್ಯೂಟರ್ದಾಗ ಇರ್ತಕ್ಕಂತ ಒಂದು ಫೈಲ್ ಅನ್ನ ನಾವು ಇಂಪೋರ್ಟ್ ಮಾಡಿ ಡಿಸ್ಪ್ಲೇ ಮಾಡ್ಬೇಕಾಗೈತಿ. ಬಟ್ ಆ ಫೈಲ್ ಅಲ್ಲಿ ಇಲ್ಲ ಅಂದ್ರೆ ಅವಾಗ ಯಾವ ಎರರ್ ರೈಸ್ ಆಗ್ತೈತಿ, ಇಂಪೋರ್ಟ್ ಎರರ್ ರೈಸ್ ಆಗ್ತೈತಿ. ಯಾಕಂದ್ರೆ ಆ ಫೈಲ್ ಇಲ್ಲ ಅಂದ್ರೆ ಏನ್ ಡಿಸ್ಪ್ಲೇ ಮಾಡ್ಬೇಕ್ರಿ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಇಂಪೋರ್ಟ್ ಎರರ್ ಅಂತ ಕರಿತೀವಿ. ನೆಕ್ಸ್ಟ್ EOF ಎರರ್. ಇಟ್ ರೈಸ್ಡ್ ವೆನ್ ದ ಎಂಡ್ ಆಫ್ ಫೈಲ್ ಕಂಡೀಷನ್ ಈಸ್ ರೀಚ್ಡ್ ವಿದೌಟ್ ರೀಡಿಂಗ್ ಎನಿ ಡೇಟಾ ಬೈ ಇನ್ಪುಟ್. ಇವಾಗ ನೋಡ್ರಿ, ನಮ್ದು ಪ್ರೋಗ್ರಾಮ್ ಪ್ರಾಪರ್ ಆಗಿ ನಾವು ಟೈಪ್ ಮಾಡಿವು, ಎಲ್ಲಾ ಕಂಡೀಷನ್ಸ್ ಕರೆಕ್ಟ್ ಕೊಟ್ಟಿವು, ಕೊಲನು ಎಲ್ಲಾ ತರನು ಕರೆಕ್ಟ್ ಕೊಟ್ಟಿವು, ಅದು ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಂಗಿಲ್ಲ, ಏನು ಇನ್ಪುಟ್ ಕೇಳಂಗಿಲ್ಲ ಅಂದ್ರೆ ಅವಾಗ EOF ಎರರ್ ರೈಸ್ ಆಗಿದೆ. ಅಂದ್ರೆ ಪ್ರೋಗ್ರಾಮ್ ಕರೆಕ್ಟ್ ಆಗಿ ರೀಡ್ ಆಗೈತಿ ಬಟ್ ಎಕ್ಸಿಕ್ಯೂಟ್ ಆಗಲಿಲ್ಲ ಅಂದ್ರೆ ಅವಾಗ EOF ಎರರ್ ರೈಸ್ ಆಗಿರ್ತೈತಿ ಅಂತ ತಿಳ್ಕೊಬೇಕು ನೀವು. ನೆಕ್ಸ್ಟ್ ಜೀರೋ ಡಿವಿಷನ್ ಎರರ್. ಜೀರೋ ಡಿವಿಷನ್ ಎರರ್ ಯಾವಾಗ ರೈಸ್ ಆಗ್ತೈತಿ ಅಂದ್ರೆ ಇಟ್ ರೈಸ್ ವೆನ್ ದ ಡಿನಾಮಿನೇಟರ್ ಇನ್ ಡಿವಿಷನ್ ಆಪರೇಷನ್ ಈಸ್ ಜೀರೋ. ಸೊ ಡಿನಾಮಿನೇಟರ್ ಜೀರೋ ಕೊಟ್ರೆ ಅಂದ್ರೆ ಅವಾಗ ಕಂಪಲ್ಸರಿ ಜೀರೋ ಡಿವಿಷನ್ ಎರರ್ ರೈಸ್ ಆಗ್ತೈತಿ. ಅಂದ್ರೆ ಯಾವುದೇ ವ್ಯಾಲ್ಯೂ ಡಿವಿಷನ್ ಬೈ ಜೀರೋ ಕೊಟ್ರೆ ಅಂದ್ರೆ ಕಂಪಲ್ಸರಿ ಅವಾಗ ಎರರ್ ಏನಾಗ್ತೈತಿ, ರೈಸ್ ಆಗೇ ಆಗ್ತೈತಿ. ಅದಕ್ಕೆ ಜೀರೋ ಡಿವಿಷನ್ ಎರರ್ ಅಂತ ಕರೀತಾರೆ. ನೆಕ್ಸ್ಟ್ ಇಂಡೆಕ್ಸ್ ಎರರ್. ಇಟ್ ರೈಸ್ಡ್ ವೆನ್ ದ ಇಂಡೆಕ್ಸ್ ಆರ್ ಸಬ್ಸ್ಕ್ರಿಪ್ಟ್ ಇನ್ ಎ ಸೀಕ್ವೆನ್ಸ್ ಇಸ್ ಔಟ್ ಆಫ್ ರೇಂಜ್. ಅಂದ್ರೆ ನಾವಿಲ್ಲಿ ಇಂಡೆಕ್ಸ್ ಅಥವಾ ಸೀಕ್ವೆನ್ಸ್ ಅದನ್ನ ಏನಾಗಿ ಅಂದ್ರೆ ನಾವು ಪ್ರಾಪರ್ ಆಗಿ ಡಿಕ್ಲೇರ್ ಮಾಡಿರ್ಬೇಕು. ಸೊ ಅದನ್ನ ಬಿಟ್ಟು ಬೇರೆ ಏನಾದ್ರು ಕೊಟ್ಟಿವಿ ಅಂದ್ರೆ ನಮ್ಗೆ ಅವಾಗ ಇಂಡೆಕ್ಸ್ ಎರರ್ ರೈಸ್ ಆಗ್ತೈತಿ. ಬೇಸ್ ವ್ಯಾಲ್ಯೂ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದ್ರೆ ಇಂಡೆಕ್ಸ್ ಎರರ್ ರೈಸ್ ಆಗ್ತೈತಿ. ಓಕೆನಾ? ನೆಕ್ಸ್ಟ್ ನೇಮ್ ಎರರ್. ಇಟ್ ರೈಸ್ ವೆನ್ ಲೋಕಲ್ ಆರ್ ಗ್ಲೋಬಲ್ ವೇರಿಯೇಬಲ್ ನೇಮ್ ಇಸ್ ನಾಟ್ ಡಿಫೈನ್ಡ್. ನೋಡ್ರಿ, ಇವಾಗ ನೀವು ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ತಿರ್ತೀರಿ, ಅದ್ರೊಳಗೆ ಮತ್ತೆ ಏನ್ ಯೂಸ್ ಮಾಡ್ತೀರಿ, ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತಿರ್ತೀವಿ. ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅಷ್ಟೇ ಎಕ್ಸಿಕ್ಯೂಟ್ ಆಗ್ಬೇಕಂತೇಳಿ ಯೂಸ್ ಮಾಡ್ತಿರ್ತೀರಿ. ಸೊ ಆ ಫಂಕ್ಷನ್ ಒಳಗಡೆ ಲೋಕಲ್ ವೇರಿಯೇಬಲ್, ಗ್ಲೋಬಲ್ ವೇರಿಯೇಬಲ್ ಅಂತ ಯೂಸ್ ಮಾಡ್ತಾರೆ. ಪ್ರೋಗ್ರಾಮ್ ಒಳಗಡೆ ಲೋಕಲ್ ವೇರಿಯೇಬಲ್ ಮತ್ತೆ ಗ್ಲೋಬಲ್ ವೇರಿಯೇಬಲ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಲೋಕಲ್ ವೇರಿಯೇಬಲ್ ಇದ್ದಲ್ಲಿ ಗ್ಲೋಬಲ್ ವೇರಿಯೇಬಲ್, ಗ್ಲೋಬಲ್ ವೇರಿಯೇಬಲ್ ಲೋಕಲ್ ವೇರಿಯೇಬಲ್ ಯೂಸ್ ಮಾಡಿದ್ರೆ ಅಂದ್ರೆ ನಿಮಗೇನ್ ಬರಂಗಿಲ್ಲ, ಕರೆಕ್ಟ್ ಆಗಿ ಔಟ್ಪುಟ್ ಸಿಗಂಗಿಲ್ಲ. ಅದಕ್ಕೆ ನೇಮ್ ಎರರ್ ರೈಸ್ ಆಗ್ತದೆ. ಅಂದ್ರೆ ಕರೆಕ್ಟ್ ಆಗಿ ಡಿಫೈನ್ ಮಾಡಿರ್ಬೇಕು ಆ ವೇರಿಯೇಬಲ್ ಯಾವುದು, ಲೋಕಲ್ ವೇರಿಯೇಬಲ್ ಗ್ಲೋಬಲ್ ವೇರಿಯೇಬಲ್ ಅಂತ ಡಿಕ್ಲೇರ್ ಮಾಡಿರ್ಬೇಕು ನೀವು. ಓಕೆನಾ? ದೆನ್ ಇಂಡೆಂಟೇಶನ್ ಎರರ್. ಇಟ್ ರೈಸ್ ಡ್ಯೂ ಟು ಇನ್ಕರೆಕ್ಟ್ ಇಂಡೆಂಟೇಶನ್ ಇನ್ ದ ಪ್ರೋಗ್ರಾಮ್ ಕೋಡ್. ಇವಾಗ ನೋಡಿ, ಸೊ ಇಂಡೆಂಟೇಶನ್ ಎರರ್ ಅಂದ್ರೆ ಏನು, ನೀವು ಯಾವ್ದಾದ್ರು ಒಂದು ಕಂಡೀಷನ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿದ್ರೆ ಅದರ ನೆಕ್ಸ್ಟ್ ಸ್ಟೇಟ್ಮೆಂಟ್ ಕಂಪಲ್ಸರಿ ಇಂಡೆಂಟೇಶನ್ ಕೊಡ್ಲೇಬೇಕು. ಅಂದ್ರೆ ಸ್ಪೇಸ್ ಕೊಡ್ಲೇಬೇಕು. ಒಂದು ಟ್ಯಾಬ್ ಅಥವಾ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಏನೋ ಸ್ಪೇಸ್ ಬಂದಿರ್ತೈತಿ, ಅದನ್ನ ನೀವು ಕ್ಲಿಯರ್ ಮಾಡಿದ್ರೆ ಅವಾಗ ಎರರ್ ರೈಸ್ ಆಗ್ತೈತಿ. ಕಂಪಲ್ಸರಿ ಏನ್ ಮಾಡ್ಬೇಕಂದ್ರೆ ಕಂಡೀಷನ್ಸ್ ಯೂಸ್ ಮಾಡತಕ್ಕಂತ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಥವಾ ಲೂಪ್ ಯೂಸ್ ಮಾಡತಕ್ಕಂತ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅನ್ನು ನೀವು ಕಂಪಲ್ಸರಿ ಇಂಡೆಂಟೇಶನ್ ಪ್ರೊವೈಡ್ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಎರರ್ ರೈಸ್ ಆಗ್ತೈತಿ. ನೆಕ್ಸ್ಟ್ ಟೈಪ್ ಎರರ್. ಇಟ್ ರೈಸ್ಡ್ ವೆನ್ ಎನ್
operator is supplied with the value is incorrect data type. It is rise when operator is supplied with a value of incorrect data type. ಇಲ್ಲಿ ನೀವು incorrect data type ಅನ್ನ ಯೂಸ್ ಮಾಡಿದ್ರಿ ಅಂದ್ರೆ ಇಲ್ಲಿ ಆಟೋಮೆಟಿಕಲಿ ಏನಾಗೈತ್ರಿ ಎರರ್ ರೈಸ್ ಆಗ್ತೈತಿ. ಸೊ ಲಾಸ್ಟ್ ಒಂದು ಓವರ್ಫ್ಲೋ ಎರರ್. It raised when the result of calculation exceeds the maximum limit for numerical data type. ಅಂದ್ರೆ ಪ್ರತಿಯೊಂದು ಡೇಟಾ ಟೈಪ್ ಒಂದು ಸ್ಟೋರೇಜ್ ಕೆಪಾಸಿಟಿ ಅಂತ ಇರ್ತೈತಿ. ಸೊ ಅದ್ರ ಲಿಮಿಟ್ ಕ್ರಾಸ್ ಆಯ್ತು ಅಂದ್ರೆ ಓವರ್ಫ್ಲೋ ಎರರ್ ರೈಸ್ ಆಗ್ತೈತಿ. ಅಂದ್ರೆ ಆ ಡೇಟಾ ಟೈಪ್ ಗೆ ಇಷ್ಟಷ್ಟು ಡೇಟಾ ಸ್ಟೋರ್ ಮಾಡ್ಬೇಕಂತ ಒಂದು ಸೈಜ್ ಇರ್ತೈತಿ. ಆ ಸೈಜ್ ಕ್ರಾಸ್ ಆಯ್ತಂದ್ರೆ ಕಂಪಲ್ಸರಿ ಏನಾಗ್ತೈತ್ರಿ ಓವರ್ಫ್ಲೋ ಎರರ್ ರೈಸ್ ಆಗ್ತೈತಿ. ಸೊ ಇವೆಲ್ಲ ಏನಂದ್ರೆ built in exceptions. So in your main exam they may ask 3 marks question. Explain any 3 built in exceptions ಆದ್ರೂ ಕೇಳಬಹುದು ಅಥವಾ ಪರ್ಟಿಕ್ಯುಲರ್ ನೇಮ್ಸ್ ಆದ್ರೂ ಕೇಳಬಹುದು. ಓಕೆ, ನೆಕ್ಸ್ಟ್ ಒನ್ ರೈಸಿಂಗ್ ಎಕ್ಸೆಪ್ಷನ್. ಇದು ರೈಸ್ ಎಕ್ಸೆಪ್ಷನ್ ಯಾವ ತರ ರೈಸ್ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಸೊ ರೈಸಿಂಗ್ ಎಕ್ಸೆಪ್ಷನ್ಸ್ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಯೂಸರ್ ಡಿಫೈನ್ಸ್ ಎರರ್. ಅಂದ್ರೆ ಇಲ್ಲಿ ಯೂಸರ್ ಏನ್ ಮಾಡಿದಾನ ಒಂದು ಎರರ್ಸ್ ಅನ್ನ ಕ್ರಿಯೇಟ್ ಮಾಡದಾನ, ಅವ್ನು ಯಾವಾಗ ಎರರ್ ರೈಸ್ ಆಗ್ಬೇಕಂತ ಹೇಳಿ. ಅದಕ್ಕೆ ಏನಂತ ಕರಿತೇವೆ ಅಂದ್ರೆ ಯೂಸರ್ ಡಿಫೈನ್ಸ್ ಎರರ್ ಅಂತ ಕರಿತೀವಿ. ಅದ್ರೊಳಗೆ ಎರಡು ಬರ್ತಾವ, ಒಂದು ರೈಸಿಂಗ್ ಎರರ್, ಇನ್ನೊಂದು ಅಸರ್ಟ್ ಎರರ್. ಫಸ್ಟ್ ಒನ್ ರೈಸಿಂಗ್ ಎರರ್ ಅಂದ್ರೆ ಏನಂತ ನೋಡೋಣ ಬರ್ರಿ. ಈಚ್ ಟೈಮ್ an error is detected in the program, the Python interpreter, ಅದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್, ಇಂಟರ್ಪ್ರೇಟರ್ ಅಂದ್ರೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್, ರೈಸಸ್ an exception ರೈಸ್ ಮಾಡ್ತೈತಿ. ಯಾವಾಗ ಅಂದ್ರೆ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಆರ್ ಡಿಸೈನ್ ಟು ಎಕ್ಸಿಕ್ಯೂಟ್ ವೆನ್ ಸ್ಪೆಸಿಫಿಕ್ ಎಕ್ಸೆಪ್ಷನ್ ಈಸ್ ರೈಸ್ಡ್. ಎಕ್ಸೆಪ್ಷನ್ ರೈಸ್ ಆದಾಗ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ಬೇಕು. ಇಲ್ಲಿ ಪ್ರೋಗ್ರಾಮರ್ ಕ್ಯಾನ್ ಆಲ್ಸೋ ಫೋರ್ಸ್ಫುಲಿ ರೈಸ್ ಎಕ್ಸೆಪ್ಷನ್ ಇನ್ ಎ ಪ್ರೋಗ್ರಾಮ್ ಯೂಸಿಂಗ್ ರೈಸ್ ಅಂಡ್ ಅಸರ್ಟ್ ಸ್ಟೇಟ್ಮೆಂಟ್. ಒನ್ಸ್ an exception is raised, no further statement in the program block, current block of the code is executed. ಅಂದ್ರೆ ಒಂದ್ಸಲ ಅಲ್ಲಿ ಯೂಸರ್ ಫೋರ್ಸ್ಫುಲಿ ಎಕ್ಸೆಪ್ಷನ್ ರೈಸ್ ಮಾಡಿದೆ ಅಂದ್ರೆ ಅದರ ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾವುದು ಇಲ್ಲಿ ಏನಾಗಂಗಿಲ್ಲ, ಎಕ್ಸಿಕ್ಯೂಟ್ ಆಗಂಗಿಲ್ಲ. ಅಂದ್ರೆ ಅಲ್ಲಿಗೆ ಪ್ರೋಗ್ರಾಮ್ ಟರ್ಮಿನೇಟ್ ಆಗಿಬಿಡ್ತೈತಿ, ಎಕ್ಸಿಕ್ಯೂಷನ್ ಟರ್ಮಿನೇಟ್ ಆಗಿಬಿಡ್ತೈತಿ. ಸೊ ರೈಸಿಂಗ್ ಅನ್ ಎಕ್ಸೆಪ್ಷನ್ ಇನ್ವಾಲ್ವ್ಸ್ ಇಂಟರಪ್ಟಿಂಗ್ ದ ನಾರ್ಮಲ್ ಫ್ಲೋ ಆಫ್ ಎಕ್ಸಿಕ್ಯೂಷನ್ program and jump to that part of the program which is written to handle such exception situations. ಅಂದ್ರೆ ಯೂಸರ್ ಇಲ್ಲಿ ಏನ್ ಮಾಡಿದಾನೋ ಮ್ಯಾನ್ಯುವಲಿ ಎರರ್ಸ್ ಅನ್ನ ರೈಸ್ ಮಾಡದಾನ. ಸೊ ಇದಕ್ಕೊಂದು ಸಿಂಟ್ಯಾಕ್ಸ್ ಯೂಸ್ ಮಾಡ್ತಾರೆ ನೋಡ್ರಿ, ರೈಸ್ ಎಕ್ಸೆಪ್ಷನ್ ನೇಮ್. ಆ ಎಕ್ಸೆಪ್ಷನ್ಸ್ ನೇಮ್ ಏನು, ನೆಕ್ಸ್ಟ್ ಆಪ್ಷನಲ್ ಆರ್ಗ್ಯುಮೆಂಟ್, ಅವೆಲ್ಲ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನೈತೆ ಅದು ಆಪ್ಷನಲ್ ಆರ್ಗ್ಯುಮೆಂಟ್ ಇರ್ತೈತಿ. ಇಲ್ಲೊಂದು ಸಿಂಪಲ್ ಪ್ರೋಗ್ರಾಮ್ ಯೂಸ್ ಮಾಡೇನಿ ನೋಡ್ರಿ. ಏನಪ್ಪಾ ಅಂದ್ರೆ ಎ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ದಿ ನಂಬರ್, ಒಂದ್ ಯಾವ್ದಾದ್ರು ನಂಬರ್ ಎಂಟರ್ ಮಾಡಂದ್ರೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಐತಿ. ನೆಕ್ಸ್ಟ್ ಇಫ್ ಎ ಈಸ್ ಲೆಸ್ ದೆನ್ 0, ಎ ವ್ಯಾಲ್ಯೂ ಲೆಸ್ ದೆನ್ 0 ಐತಂದ್ರೆ ಮ್ಯಾನ್ಯುವಲ್ ಏನಾಗದೆ ಅಲ್ಲಿ ರೈಸ್ ಎಕ್ಸೆಪ್ಷನ್ ರೈಸ್ ಆಗ್ತೈತಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗತಿ. ಏನಂತ ಗಿವನ್ ನಂಬರ್ ಗ್ರೇಟರ್ ದೆನ್ 0. ಅಲ್ಲಿ ನಿಮಗ್ ಏನ್ ಬರೋದು ಅಂದ್ರೆ ಎಕ್ಸೆಪ್ಷನ್ ರೈಸ್ ಆಗಿ ಆ ಎಕ್ಸೆಪ್ಷನ್ ತೋರಿಸ್ತೈತಿ. ಏನಂದ್ರೆ ಗಿವನ್ ನಂಬರ್ ಗ್ರೇಟರ್ ದೆನ್ 0 ಅಂತ ತೋರಿಸ್ತೈತಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಹಾಕತಿ ನೋ ಎಕ್ಸಿಕ್ಯೂಷನ್ ಅಂತೇಳಿ. ಅಂದ್ರೆ ಇದು ಏನಂದ್ರ ಯೂಸರ್ ಅನ್ನ ಮ್ಯಾನ್ಯುವಲಿ ಈ ಎರರ್ಸ್ ಅನ್ನ ಕ್ರಿಯೇಟ್ ಮಾಡ್ಯಾನ. ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರ, ಇವಾಗ ನಾವು 5 ಎಂಟರ್ ಮಾಡಿ ನಿಂತಿಗೋರಿ, ಎ ವ್ಯಾಲ್ಯೂ 5 ಆಯ್ತು. ಸೊ 5 is less than 0, ಕಂಡೀಷನ್ ಫಾಲ್ಸ್ ಆಯ್ತು. when the condition becomes false, yes statement is executed, print a, ಅಂದ್ರೆ a ವ್ಯಾಲ್ಯೂ ಪ್ರಿಂಟ್ ಆಯ್ತು. ಇಟ್ ಮೀನ್ಸ್ ನೀವು 0 ಗಿಂತ ದೊಡ್ಡ ವ್ಯಾಲ್ಯೂ ಯಾವ್ದ ಕೊಟ್ರು ನಮಗ ಅದು ಔಟ್ಪುಟ್ ಆಗಿ ಪ್ರಿಂಟ್ ಆಗ್ತೈತಿ. ಸೊ 0 ಗಿಂತ ಒಳಗಿಂದ ಯಾವ್ದ ನಂಬರ್ ಕೊಟ್ರು ಅಥವಾ ನೆಗೆಟಿವ್ ನಂಬರ್ ಯಾವ್ದೇ ಕೊಟ್ರು ಅಲ್ಲಿ ಏನಾಗ್ತೈತಿ ಅಂದ್ರೆ ರೈಸ್ ಸ್ಟೇಟ್ಮೆಂಟ್ ಎಕ್ಸೆಪ್ಷನ್ ಅಂದ್ರೆ ಎರರ್ ರೈಸ್ ಆಗ್ತೈತಿ, ನಿಮಗ ಅದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಇಲ್ಲೊಂದು ಸಿಂಪಲ್ ಸ್ಟೇಟ್ಮೆಂಟ್ ಕೊಟ್ಟಾರ ನೋಡ್ರಿ. ಔಟ್ಪುಟ್ ಏನ್ ಮಾಡಿದ್ ನೋಡ್ರಿ, ಎಂಟರ್ ದಿ ನಂಬರ್ -1 ಅಂತ ಎಂಟರ್ ಮಾಡ್ಯಾರ್ರಿ. ಅಲ್ಲಿ ನೋಡ್ರಿ ಎಕ್ಸೆಪ್ಷನ್ ರೈಸ್ ಆಗೈತಿ, ಗಿವ್ ನಂಬರ್ ಗ್ರೇಟರ್ ದೆನ್ 0. ಅಲ್ಲಿ ನಿಮಗೆ ಔಟ್ಪುಟ್ ತೋರ್ಸತೈತಿ. ಅದು ಅಂದ್ರೆ ನಿಮ್ಗೆ ಎರರ್ ತೋರ್ಸತೈತಿ, ಏನ್ ಎರರ್ ಬಂದೈತಿ ಅಂತ ಹೇಳಿ. ಸೊ ಇನ್ನೊಂದು ನೋಡ್ರಿ, ಎಂಟರ್ ದಿ ನಂಬರ್ 1, ನಂಬರ್ 1 ಎಂಟರ್ ಮಾಡಿದಿ, ಕೋಡ್ ಎಕ್ಸಿಕ್ಯೂಟ್ ಸಕ್ಸಸ್ಫುಲಿ. ಇಲ್ಲಿ 1 ಎಂಟರ್ ಮಾಡ್ಯಾರು. ಸೊ ಆ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಏನಾಗೈತಿ, ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗೈತಿ. ನೆಕ್ಸ್ಟ್ ದ ಅಸರ್ಟ್ ಸ್ಟೇಟ್ಮೆಂಟ್ ಅಂದ್ರೆ ಏನು? an assert statement in the Python is used to test an expression in the program code. If the result after testing comes false, then the exception is raised. This statement is generally used in the beginning of the function or after function call to check valid input. So assert statement dalli syntax kotaru, assert expression arguments ante kotaru. On encountering an assert statement, the Python evaluate the expression given immediately after the assert keyword. If this expression is false, an assertion error exception is raised, which can be handled like any other exception. ಇಲ್ಲಿ ನೋಡ್ರಿ ಒಂದು ಸಿಂಪಲ್ ಪ್ರೋಗ್ರಾಮ್ ಕೊಟ್ಟೈತಿ. ಇಲ್ಲಿ a equal to 1000 ಅಂತ ಕೊಟ್ಟೈತಿ. a ವ್ಯಾಲ್ಯೂ 1000 ಐತಿ, b ವ್ಯಾಲ್ಯೂ ಇಂಟ್ ಇನ್ಪುಟ್ ಎಂಟರ್ ದಿ ವ್ಯಾಲ್ಯೂ ಆಫ್ b. ಅಂದ್ರೆ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಐತಿ. ಅಂದ್ರೆ ನಿಮ್ಗೆ ಅಲ್ಲಿ ಎಂಟರ್ ದಿ ವ್ಯಾಲ್ಯೂ ಆಫ್ b ಅಂತ ಕೇಳ್ತೈತಿ. ಸೊ ಇಲ್ಲಿ ನೋಡ್ರಿ ಅಸರ್ಟ್ ಸ್ಟೇಟ್ಮೆಂಟ್ ಈಗ
ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ನಾವು ಅಲ್ಲಿ ಜೀರೋಕ್ಕಿಂತ ದೊಡ್ಡ ವ್ಯಾಲ್ಯೂ ಕೊಟ್ಟಂದ್ರೆ ಅದು ಕ್ಯಾಲ್ಕುಲೇಷನ್ ಆಗೈತಿ. ಸೊ ಜೀರೋ ಅಥವಾ ನೆಗೆಟಿವ್ ವ್ಯಾಲ್ಯೂ ಕೊಟ್ಟಂದ್ರೆ ನಮ್ಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಅಸೆಟ್ ಎರರ್ ರೈಸ್ ಆಗ್ತೈತಿ. ಸೊ ಇವಾಗ ನಾನು -10 ಅಂತ ಕೊಟ್ಟೇನೆ ಅಲ್ಲಿ ಕೆಳಗಡೆ. ಸೊ -10 ಕೊಟ್ಟ ಕೂಡಲೇ ಅಲ್ಲಿ ಕಂಡೀಷನ್ ಏನ್ ನೋಡ್ರಿ, -10 ಇಸ್ ಗ್ರೇಟರ್ ದೆನ್ 0 ಫಾಲ್ಸ್, ಯಾಕಂದ್ರೆ ಅದು ಸ್ಮಾಲರ್ ವ್ಯಾಲ್ಯೂ ಐತಿ. ಸೊ ಅದಕ್ಕಾಗಿ ಎಂಟರ್ ದಿ ವ್ಯಾಲ್ಯೂ ಗ್ರೇಟರ್ ದೆನ್ 0. ಔಟ್ಪುಟ್ ಅಂದ್ರೆ ಎರರ್ ಏನ್ ರೈಸ್ ಆಗೈತಿ ನೋಡ್ರಿ, ಅಸರ್ಷನ್ ಎರರ್ ರೈಸ್ ಆಗೈತಿ. ಎಂಟರ್ ದಿ ವ್ಯಾಲ್ಯೂ ಗ್ರೇಟರ್ ದೆನ್ 0 ಅಂತ ಅಲ್ಲಿ ನಿಮಗೆ ಏನ್ ಕೇಳೈತಿ ಅಂದ್ರೆ ಅದು ಎರರ್ಸ್ ಕ್ಲಿಯರ್ ಮಾಡ ಅಂತ ಹೇಳಿದೆ. ಅದೇ ಇನ್ನೊಂದು ಇನ್ಪುಟ್ ನೋಡ್ರಿ, ಎಂಟರ್ ದಿ ವ್ಯಾಲ್ಯೂ ಆಫ್ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಿವಿ ಇವಾಗ 5 ಅಂತ ಕೊಟ್ಟಿವಿ ನಾವು. ಸೊ 5 into 1000 ಪ್ರಿಂಟ್ ಸ್ಟೇಟ್ಮೆಂಟ್ ನೋಡ್ರಿ, 5 into 1000 ಎಷ್ಟಾಯ್ತ್ರಿ, 5000 ಆಯ್ತು. ಕೋಡ್ ಎಕ್ಸಿಕ್ಯೂಷನ್ ಸಕ್ಸಸ್ಫುಲ್ ಅಂತ ನಮಗೆ ಅಲ್ಲಿ ಪ್ರಿಂಟ್ ಆಗೈತಿ. ಅಂದ್ರೆ ಇಲ್ಲಿ ಏನಾಗೈತಿ ಅಂದ್ರೆ ಯೂಸರ್ ನ ಮ್ಯಾನ್ಯುವಲಿ ಒಂದ್ ಎರರ್ ಕ್ರಿಯೇಟ್ ಮಾಡ್ಯಾನ. ಅದೇನಪ್ಪಾ ಅಂದ್ರೆ ನೆಗೆಟಿವ್ ನಂಬರ್ ಎಂಟರ್ ಮಾಡಿದ್ವಿ ಅಂದ್ರೆ ಅಲ್ಲಿ ಎರರ್ ರೈಸ್ ಆಗ್ಬೇಕು, ಪಾಸಿಟಿವ್ ನಂಬರ್ ಎಂಟರ್ ಮಾಡಿದ್ರೆ ಕರೆಕ್ಟ್ ಆಗಿ ರಿಸಲ್ಟ್ ಬರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ಸ್. ಪೈಥಾನ್ ಅಲ್ಲಿ ಬರ್ತಕ್ಕಂಥ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲಾ ವಿಡಿಯೋಸ್ ಅನ್ನ ನೋಡ್ಕೋತವ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.